ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ನಮ್ಮ ಸ್ಕೂಲಲ್ಲಿ ಕ್ಯಾಲೆಂಡರ್ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಡೇಟು, ಡೇಸು, ಟೈಮು ಮತ್ತು ವೆದರು, ಆಮೇಲೆ ಎಷ್ಟು ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೆ. ಒಂದು ತಿಂಗಳಲ್ಲಿ 31 ಇರುತ್ತೆ, ಇನ್ನೊಂದು ತಿಂಗಳಲ್ಲಿ 30 ಇರುತ್ತೆ, ಮತ್ತು ಜನವರಿಯಿಂದ ಡಿಸೆಂಬರ್ವರೆಗಿರುತ್ತೆ. ಮತ್ತು ವೆದರು ಹೆಂಗಿರುತ್ತೆ, ಒಂದಿನ ಸನ್ನಿಯಾಗಿರುತ್ತೆ, ಒಂದಿನ ಕ್ಲೌಡಿ ಆಗಿರುತ್ತೆ, ಒಂದಿನ ಸನ್ನಿ ಆಗಿರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೆ. ಮತ್ತು ಯಾವ ಸೀಸನಲ್ಲಿ ನಾವಿದ್ದೀವಿ, ರೇನಿ ಸೀಸನ್ನಾ, ವಿಂಟರ್ ಸೀಸನ್ನಾ, ಮತ್ತು ಸಮ್ಮರ್ ಸೀಸನ್ನಾ, ಅದರಲ್ಲಿ ಏನೇನು ಇರುತ್ತೆ, ಸಮ್ಮರ್ ಅಂದರೆ ಬಿಸಿಲು, ವಿಂಟರಲ್ಲಿ ಅಂದರೆ ಚಳಿ ಅನ್ನೋದನ್ನೆಲ್ಲ ಹೇಳಿಕೊಟ್ಟೆ ಈ ಕ್ಯಾಲೆಂಡ್ರ್ ಮೂಲಕ. ಸೊ ಎಲ್ಲರೂ ಖುಷಿಯಾಗಿ ಕಲ್ತ್ಕೊಂಡ್ರು, ಮತ್ತು ಎಲ್ಲ ಮಾಸಗಳನ್ನು ಕಲ್ತ್ಕೊಂಡ್ರು. ಮತ್ತು ಇದು ಹೇಳ್ಕೊಡೋದ್ರಿಂದ ಒಂದು ಸರ್ಕಲ್ ಟೈಮಲ್ಲಿ ಎಲ್ಲರೂ ಖುಷಿಯಾಗಿ ಟೈಮ್ ತೋರಿಸಿ ನಾವು ಎಷ್ಟು ಗಂಟೆಗೆ ಬರ್ತೀವಿ ಸ್ಕೂಲ್ಗೆ ಅಂತ ಹೇಳಿದ್ರು. ಮತ್ತು ಚಿಕ್ಕ ಮುಳ್ಳನ್ನು 9ಕ್ಕೆ ಇಟ್ಟು ದೊಡ್ಡ ಮುಳ್ಳನ್ನು 12ಕ್ಕೆ ಇಟ್ಟರೆ 9 9 ಗಂಟೆ ಆಗುತ್ತೆ, ಇದೇ ನಿಮ್ಮ ಸ್ಕೂಲ್ ಬರೋ ಟೈಮು ಅಂತ ತೋರಿಸಿದ ತಕ್ಷಣ ಖುಷಿಯಾಗೋಯ್ತು. ನಮ್ಮ ಸ್ಕೂಲ್ ಹೆಂಗೆ ಫಂಕ್ಷನ್ ಆಗುತ್ತೆ ಈ ಟೈಮಿಂದ ಅಂತ ಎಲ್ಲ ತೋರಿಸಿ ಹೇಳಿಕೊಟ್ಟೆ. ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಟಿವಿಟಿ. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳು. ಆಮೇಲೆ ಅದನ್ನು ನೋಡ್ತಾ ಅವರು ಟೈಮು ಕಲ್ತ್ಬಿಟ್ರು. ಇಷ್ಟು ಗಂಟೆ ನಾವು ಊಟದ ಟೈಮು, ಇಷ್ಟು ಗಂಟೆ ನಾವು ಮನೆಗೆ ಹೋಗೋ ಟೈಮು, ಮತ್ತು ಇದೇ ತಿಂಗಳಲ್ಲಿದ್ದೀವಿ, ಜೂನು ಜುಲೈ ತಿಂಗಳಲ್ಲಿದ್ದೀವಿ, ಇವತ್ತು ಡೇಟೇ ಇಷ್ಟು, ಇವತ್ತು ಮಂತೇ ಇಷ್ಟು ಅಂತ ಎಲ್ಲ ಕಲಿತರು. ಆಮೇಲೆ ನಂಗೆ ತುಂಬ ಖುಷಿಯಾಯಿತು. ಈ ಚಿಕ್ಕ ಮಕ್ಕಳಿಗೆ ಇಂಥದ್ದೆಲ್ಲ ಹೇಳ್ಕೊಡೋಕ್ಕೆ ನಂಗೆ ತುಂಬ ಇಷ್ಟ. ಮತ್ತು ನಾನು ಟೀಚರ್ಸ್ ಟ್ರೈನಿಂಗಲ್ಲಿ ಕೂಡ ಇಂಥ ಚಿಕ್ಕದೆಲ್ಲ ಪೆಗ್ ಬೋರ್ಡ್ಸ್ ತೊಗೊಂಡು ಹೇಳ್ಕೊಡೋದ್ರಿಂದ ಇದು ಟ್ರೈನಿಂಗ್ ಟೀಚರ್ಸ್ಗೆ ಟ್ರೈನ್ ಆಗುತ್ತೆ. ಮತ್ತು ಅವರು ತಮ್ಮ ಸ್ಕೂಲಲ್ಲಿ ಬೋರ್ಡ್ ಮೇಲೆ ಇವತ್ತಿನ ದಿನ ಎಲ್ಲ ಹೇಳ್ಕೊಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.